ಹಾಯ್ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ಒಂದು 9 ಗಂಟೆ ಆಗಿತ್ತು. ಬೇಗ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಹೊರಟಿರೋದು ಎಲ್ಲಿ ಗೊತ್ತಾ, ನಮ್ಮ ನಾರಾಯಣನ ನೋಡಲಿಕ್ಕೆ ತಿರುಪತಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಕಲ್ಯಾಣೋತ್ಸವಕ್ಕೆ ಮಾಡಿಸೋಣ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ರೈಡ್ ಅಂತೂ ತುಂಬ ಚೆನ್ನಾಗಿತ್ತು. ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ಎಲ್ಲಿಂದ ಗೊತ್ತಾ, ತಿರುಪತಿ. ಸೊ ತುಂಬ ದಿನ ಆದಮೇಲೆ ಕಲ್ಯಾಣೋತ್ಸವ ಟಿಕೆಟ್ ಬುಕ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ತಿರುಪತಿಗೆ ಬಂದಿದ್ದೀವಿ. ಇಲ್ಲಿ ಯೂಶ್ವಲಿ ತಿರುಮಲ ಮೇಲೆ ಸ್ಟೇ ಮಾಡ್ತಿದ್ವಿ, ಈ ಸಲ ಸ್ಟೇ ಸಿಗಲಿಲ್ಲ. ಸೊ ಹಾಗಾಗಿ ಇವಾಗ ತಿರುಪತಿಯಲ್ಲಿ ಡೌನಲ್ಲಿ ಒಂದು ಫ್ರೆಂಡ್ ಬಂದಿದ್ರು ಅಂತ ರೆಫರ್ ಮಾಡೋದು ಅಂತ ಹೇಳಿ ಇದು 3 BHK ಅಪಾರ್ಟ್ಮೆಂಟ್ ತೊಗೊಂಡಿದ್ದೀವಿ. ಸೊ ಹೇಗಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಸೊ ಎಂಟ್ರಿ ಆಗ್ತಿದ್ದಂಗೆ ಒಂದು ಸಿಟ್ಟಿಂಗ್ ಇದೆ, ವೆರಿ ನೈಸ್. ಆ್ಯಂಡ್ ಡೈನಿಂಗ್ ಏರಿಯಾ, ಕಿಚನ್ ನೋಡಿ, ಕಿಚನ್ ಇದೆ. ನೀವೇ ಮಾಡ್ಬೋದು, ಊಟ ಮಾಡ್ಬೋದು ಫ್ರೆಂಡ್ಸ್. ಇವರು ಇವಾಗ ನಮ್ಗೆ ಇಲ್ಲಿ ಕಾಫಿ ಮಾಡಿಸ್ಕೊಡ್ತಾರೆ ಫ್ರೆಂಡ್ಸ್. ಏನು ಮಾಡಿಕೊಡ್ತೀರಾ ಚೇತನ್? ಕಾಫಿ. ಚೆನ್ನಾಗಿದೆ ಸೆಟಪ್ ಎಲ್ಲನೂ. ಆ್ಯಂಡ್ ಇದೊಂದು ಬೆಡ್ರೂಮು. ಏರ್ ಕಂಡೀಷನ್ ಇದೆ, AC ರೂಮ್ಸ್ ಎಲ್ಲನೂ ಚೆನ್ನಾಗಿದೆ, ನೀಟ್ ಆ್ಯಂಡ್ ಟೈಡಿಯಾಗಿ. ಇದು 3 BHK ಅಪಾರ್ಟ್ಮೆಂಟು. ಓಕೆ, ಇದೊಂದು ರೂಮ್, ಸೆಕೆಂಡ್ ರೂಮ್. And this is the third room. ಹೇಗಿದೆ ಸುಮ್ಮ ರೂಮ್ಸು? ರೂಮ್ಸ್ ಎಲ್ಲ ಸ್ಪೇಷಿಯಸ್ ಆಗಿದೆ, ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಇದೆ. ಆ್ಯಂಡ್ ವಾಶ್ರೂಮ್ ಹೇಗಿದೆ, ಮೇನ್ ಬೇಕಾಗಿರೋದೇ ಅದು. ನೀಟಾಗಿದೆ. ಓಕೆ, ನೀಟಾಗಿದೆ ಆ್ಯಂಡ್ ನೈಸ್. ಹೇಗಿರುತ್ತೋ ಅಂದ್ಕೊಂಡಿದ್ವಿ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇದು ಹೆಸರು ಬಂದ್ಬಿಟ್ಟು ಪ್ರಿಯಾ ವುಡ್ಸ್ ಅಂತ ಹೇಳಿ, ಕೆಳಗಡೆ ತಿರುಪತಿಯಲ್ಲೇ ಇದೆ, ಅಲಿಪಿರಿಯಲ್ಲಿ ಇದಿದೆ. ನಾನು ಇದರದ್ದೆಲ್ಲ ನಂಬರ್ಸ್, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ. ಯಾರು ಈ ಕಡೆ ಬರೋ ಹಾಗಿದ್ರೆ, ಆ್ಯಕ್ಚುಲಿ ಇದು ಅಪಾರ್ಟ್ಮೆಂಟ್ ಇದೆ. ಅಪಾರ್ಟ್ಮೆಂಟಲ್ಲಿ 6 or 7 ಏನೋ ಅವ್ರದ್ದು ಈ ಥರ ರೂಮ್ಸ್ಗಳು, ಫ್ಲ್ಯಾಟ್ಸ್ಗಳಿದ್ದಾವೆ, ಅದನ್ನು ರೆಂಟಿಗೆ ಅಂತ ಮಾಡ್ತಿದ್ದಾರೆ. ಇದ್ರದ್ದು ಪರ್ ಡೇಗೆ ನಾವು ಪೇ ಮಾಡಿರೋದು 5.5 3 BHKಗೆ. ಆ್ಯಂಡ್ ಚೆಕ್-ಇನ್ ಟೈಮಿಂಗ್ಸ್ ಬಂದು 1 o'clock ಏನೋ ಹೇಳಿದರು. ಚೆಕ್ಔಟ್ ಬಂದು ಮಾರ್ನಿಂಗ್ 11 AM ಐ ಥಿಂಕ್. ಇಲ್ಲಿ ಇನ್ನೊಂದು ಏನು ಅಂದರೆ, ನಾವೇ ಕುಕ್ ಮಾಡ್ಕೋಬೋದು. ಸೊ ಕಿಚನ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು, ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಇಲ್ಲಿ ಕುಕ್ ಮಾಡ್ಕೊಡೋದ್ರಿಂದ. ಓಕೆ, ನೆಕ್ಸ್ಟು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೋಡೋಣ. ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಸೊ ಎಲ್ಲ ಆದಮೇಲೆ ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಎಲ್ಲರೂ. ಲೆಟ್ಸ್ ಸಿ ಏನು ಮಾಡ್ತಿದ್ದೀರಾ ಚೇತನ್? ನೀವೇನು ಮಾಡ್ತಿದ್ದೀರಾ? ಏನು ಶ್ರೀ, ತಿರುಪತಿಗೆ ಬಂದು ಏನೇನೆಲ್ಲ ಕುಡಿತೀರಾ? ಗ್ರೀನ್ ಟೀ. ಸೊ ಆರಾಮಾಗಿ ಚಿಲ್ಔಟ್ ಮಾಡಿಕೊಂಡು ತಿರುಪತಿಲಿ ಫಸ್ಟ್ ಟೈಮು ಈ ರೀತಿ ಒಂದು ಮೂವಿ ಹಾಕ್ಕೊಂಡು, ಅಲ್ಲಿ ನೋಡಿ ಅವರು ಹುಣಸೆ ಹಣ್ಣು, ಇವರು ಕಡಲೆಕಾಯಿ ಬೀಜ, ಇವ್ರು ನೋಡಿ ಇವರು ಹುಣಸೆ ಹಣ್ಣು ತಿಂತವ್ರೆ. ಆ್ಯಂಡ್ ಇವರು ಗ್ರೀನ್ ಟೀ ಎಂಜಾಯ್ ಮಾಡ್ತಿದ್ದಾರೆ ವಿತ್ ಪೀನಟ್ಸ್. ಏನು ಮಾಡ್ತಾರೆ ಗೊತ್ತಾ, ಲಂಚ್ ರೆಡಿ ಆಗ್ತಿದೆ. ಆ್ಯಕ್ಚುಲಿ ಪಲಾವ್ ಏನು ಮಾಡಿದ್ದಲ್ಲ, ಸೊ ಬ್ಯಾಂಗ್ಳೂರಿಂದ ತೊಗೊಂಡು ಬಂದಿದ್ವಿ ಎಲ್ಲ ಪ್ಯಾಕ್ ಮಾಡಿ, ಅದನ್ನು ಜಸ್ಟ್ ಪ್ರೀ ಹೀಟ್ ಮಾಡ್ತಾ ಇದ್ದೀವಿ. ಇಲ್ಲಂತೂ ನೋಡಿ ಎಲ್ಲ ಬೆಸಲ್ಸ್ ಎಲ್ಲ ಇಲ್ಲಿದೆ ಇದೆ. ಆ್ಯಂಡ್ ಸೂಪರ್ ಆಗಿರೋ ಪ್ಲೇಟ್ಸ್ಗಳು, ಸರ್ವಿಂಗ್ ಪ್ಲೇಟ್ಸ್ ಇದೆ. ಆ್ಯಂಡ್ ಕಾಫಿ ಕಪ್ಸ್ ಇದ್ದಾವೆ. ಸ್ವಲ್ಪ ಶುಗರು, ಬೇಸಿಕ್ ನೀಡ್ಸ್ ಏನಿದೆ ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಅಷ್ಟೇ ಕೆಲವೊಂದು ಬೌಲ್ಸ್ ಇದೆ. ಆ್ಯಂಡ್ ಹಾಟ್ ಬಾಕ್ಸ್ಗಳೆಲ್ಲ ಇದ್ದಾವೆ. ಈ ರೀತಿ ಇದೆ ಕಿಚನ್ನು. ಆರಾಮ್ಸಿ ಬಂದರೆ ಒಂದು 3 ಫ್ಯಾಮಿಲೀಸು ಅಥವಾ 4 ಫ್ಯಾಮಿಲೀಸು ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ಆರಾಮಾಗಿರ್ಬೋದು ಅಲ್ವಾ ಶ್ರೀ? ಎಸ್.
ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಓಕೆ, ಮ್ಯಾನೇಜಬಲ್. 2 ಡೇಸಿಗೆ ಬಂದು ಮ್ಯಾನೇಜ್ ಮಾಡಿ ಹೋಗ್ಬೋದು. ಸೊ ಬಿಸಿ ಬಿಸಿಯಾದಂಥ ಪಲಾವ್ ರೆಡಿ ಇದೆ. ಅದ್ರ ಜೊತೆ ಸಮ್ ಕಾಂಕ್ರೀಟ್ ಉಪ್ಪಿಟ್ಟು ಸಹ ರೆಡಿ ಇದೆ. ಒಂದು ಟ್ರಿಪ್ ಕಾಫಿ ಮಾಡಿ ಕುಡಿದ್ವಿ ನಾವು. ಇನ್ನೊಂದು ಟ್ರಿಪ್ ಇದೆಲ್ಲ ಆದಮೇಲೆ ಕಾಫಿ ಕುಡಿದು ರೆಡಿಯಾಗಿ ತಿರುಪತಿ ರೌಂಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡೋಣ. ಸದ್ಯಕ್ಕೆ ಇವಾಗ ಬಿಸಿ ಬಿಸಿ ಪಲಾವ್ ಬ್ಯಾಟಿಂಗ್ ನಾವೆಲ್ಲ ರೆಡಿಯಾಗಿ ಈವ್ನಿಂಗ್ ಹೋಗೋಣ ಅಂತ ಹೇಳಿ ಕೆಳಗಡೆ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ವಿಡಿಯೋ ವ್ಲಾಗ್ ಇನ್ನೂ ಮಾಡಲಿಕ್ಕಾಗಲಿಲ್ಲ. ಹಾಗೆಯೇ ಇಲ್ಲಿ ಕೆಳಗಡೆ ಎಂಟ್ರಿ ಗೇಟ್ ಹತ್ರ ಬಂದ್ವಿ. ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಎಲ್ಲ ಪಾಸ್ ಎಲ್ಲ ಎಂಟ್ರಿ ಎಲ್ಲ ಆದಮೇಲೆ ಚೆಕಿಂಗ್ ಎಲ್ಲ ಆದಮೇಲೆ ಇಲ್ಲಿ ಮೇಲೆ ಎಂಟ್ರಿ ಆಗ್ತಾಯಿದ್ದೀವಿ. ಏನೋ ಇಲ್ಲಿ ಬರ್ತಾ ಇದ್ದಂಗೆ ನನಗಂತೂ ತಿರುಪತಿ ಒಂಥರ ಗುಡ್ ವೈಬ್ ಇದ್ದಂಗೆ, ತುಂಬ ಖುಷಿಯಾಗುತ್ತೆ ತಿರುಪತಿಗೆ ಬರ್ತಾ ಇದ್ದಂಗೆ. ಎಂಟ್ರಿ ಆದ್ವಿ, ಹೋಗ್ತಾನೆ ಗೋವಿಂದ ಗೋವಿಂದ ಅಂತ ಹೇಳಿ ಕೇಳ್ಕೊಂಡ್ವಿ. ನಾವು ಒಂದು ಹಾಡು ಅದಕ್ಕೆ ಹಾಕಿದ್ವಿ. ಸೊ ಹಾಗಾಗಿ ನಾನು ಹಾಡನ್ನ ಕೊಡಲಿಕ್ಕಾಗಲಿಲ್ಲ ಇಲ್ಲಿ. ಅದು ಹೋದ್ಮೇಲೆ ಮೇಲೆಲ್ಲ ಒಂದು ದೀಪ ಹಚ್ಚಿ ತೆಂಗಿನಕಾಯಿ ಎಲ್ಲ ಹೊಡಿತಾರೆ. ಈ ವ್ಯೂ ಅಂತೂ ಯೂಶ್ವಲಿ ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೆ ಖುಷಿಯಾಗುತ್ತೆ. ನಾವು ಸಹ ಹೋಗಿ ಒಂದು ತುಪ್ಪದ ದೀಪನ ಬೆಳಗ್ಗೆ ಒಂದು ತೆಂಗಿನಕಾಯಿ ತೊಗೊಂಡು ತಿಮ್ಮಪ್ಪನಿಗೆ ಏನೇನಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಒಳ್ಳೆ ದರ್ಶನ ಕೊಡಪ್ಪ ಅಂತ ಕೇಳಿಕೊಂಡು ಅದನ್ನೇ ಬೆಳಗ್ಗೆ ಎಲ್ಲನೂ ಒಂದು 10 ನಿಮಿಷ ಅಲ್ಲೇ ನಿಂತ್ಕೊಂಡ್ವಿ. ಏನು ಬೇಜಾರಾಯಿತು ಅಂದರೆ ದೀಪಗಳು ಹಚ್ತಾ ಇದ್ವಿ, 5 ನಿಮಿಷಕ್ಕೂ ಅಲ್ಲೇ ಬಂದು ನೀರು ಹಾಕಿ ಹಾರಿಸ್ತಾಯಿದ್ರು ಅವರು. ನೀರು ಹಾಕಿ ಹಾರಿಸಿ ತೆಗಿತಾಯಿದ್ರು, ಅದೊಂದು ಬೇಜಾರಾಯಿತು. ಅದಾದಮೇಲೆ ರಂಗೋಲಿ ಹಾಕಿದ್ದಾರೆ ನೋಡಿ, ಅದೆಲ್ಲ ಸ್ಟ್ರೀಟು ಅಲ್ಲೆಲ್ಲ ಕುತ್ಕೊಂಡ್ವಿ. ಸ್ವಲ್ಪ ಹೊತ್ತೆಲ್ಲ ಮಾತಾಡಿದ್ವಿ. ಅದಾದಮೇಲೆ ಗೋವಿಂದ ಗೋವಿಂದ ಅಂತ ಕೂಗಿದ್ವಿ. ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ನಾರಾಯಣ. ತಿರುಮಲದಲ್ಲಿ ಹೀಗೆ ದೇವಸ್ಥಾನ ಸುತ್ತಮುತ್ತ ಎಲ್ಲ ಓಡಾಡೋಣ ಅಂತ ಓಡಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಗುಡ್ ಈವ್ನಿಂಗ್. ತಿರುಮಲಗೆ ಜಸ್ಟ್ ತಾನೇ ಬಂದ್ವಿ. ಕೆಳಗಡೆ ಪದ್ಮಾವತಿ ಅಮ್ಮನವ್ರ ದರ್ಶನ ಆಯಿತು. ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ, ಸೊ ಹಾಗಾಗಿ ಏನು ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ಇವಾಗ ತಿರುಮಲ ಬಂದ್ವಿ. ಜಸ್ಟ್ ರೀಚ್ ಆಗಿ ಹರಿಹರಿಯಾಗಿ ಊಟ ಮಾಡೋಣ, ಊಟ ಪ್ರಸಾದ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಅರ್ಚಕರ ಭವನ. ಎಲ್ಲ ತಿರುಪತಿ ಪೂಜೆ ಮಾಡೋರು ಇಲ್ಲೇ. ಹೌದಾ? ನಮ್ಗೆ ಗೊತ್ತಿರಲಿಲ್ಲ ಚೇತನ್, ಒಳ್ಳೆ ಗೈಡ್ ಆಗಿ ಎಲ್ಲ ಹೇಳ್ತಿದ್ದೀರಾ. ಸೊ ನಮ್ಮದು ದರ್ಶನ ಇರೋದು ನಾಳೆ ಮಧ್ಯಾಹ್ನ. ಇವತ್ತು ಮೇಲ್ ಬಂದು ತಣ್ಣಗೆ ಊಟ ಮಾಡಿ ದೇವಸ್ಥಾನ ಸುತ್ತ ಎಲ್ಲ ಒಂದು ಪ್ರದಕ್ಷಿಣೆ ಹಾಕಿ, ವರಹಸ್ವಾಮಿ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ದೇವ್ರ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಮಾಡಿ ಹೋಗುವ ಅಂತ ಹೇಳಿ ನೈಟ್ ಬಂದಿದ್ದೀವಿ. ಇಲ್ಲಿ 12 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೆ ಮುಂಚೆ ಎಂಟ್ರಿ ಗೇಟು ಎಕ್ಸಿಟ್ ಗೇಟು 12 ಗಂಟೆಗೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಮುಂಚೆ ಯಾರಿದ್ರು ಬೆಟ್ಟದಿಂದ ಎಕ್ಸಿಟ್ ಆಗಬೇಕು. ಅದಕ್ಕೆ ಮುಂಚೆ ಯಾರೇ ಬೆಟ್ಟಕ್ಕೆ ಬರೋಕ್ಕೆ ಹೋದ್ರು ಮುಂಚೆನೇ ಎಂಟ್ರಿ ಆಗಬೇಕು. ಸೊ ಸ್ವಲ್ಪ ಊಟಕ್ಕೆ ಹೋಗೋಕೆ ಹರಿಯಲ್ಲಿದ್ದೀವಿ. ಆಲ್ರೆಡಿ ಇಟ್ಸ್ 10:10 ಊಟ ಇಲ್ಲ ಅಷ್ಟು. ಸೊ ಬೇಗ 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 ಹೋಗಿ ಊಟ ಮಾಡಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ನಾನು. ಸೊ ಬೇಗ ಬೇಗ ಬಂದು ಊಟ ಮಾಡೋಣ ಅಂತ ಕೂತಿದ್ವಿ. ಇಲ್ಲಿ ಏನು ಸ್ವಲ್ಪ ಅಸಮಾಧಾನ ಅಂದರೆ ನಾವು ಬರೋಕ್ಕೆ ಮುಂಚೆನೇ ಎಲೆಯಲ್ಲಿ ಎಲ್ಲ ಪಲ್ಯ ಚಟ್ನಿ ಎಲ್ಲ ಹಾಕಿಬಿಟ್ಟಿರ್ತಾರೆ. ಸ್ವಲ್ಪ ಡ್ರೈ ಆಗಿಬಿಡಿರುತ್ತೆ ತಿನ್ನಲಿಕ್ಕೆ, ಅದೊಂದೇ. ಆದರೆ ದೇವ್ರ ಪ್ರಸಾದ ಅಲ್ವಾ, ಅವರು ತುಂಬ ಜನನ ಹ್ಯಾಂಡ್ಲ್ ಮಾಡಬೇಕು. ಸೊ ಹಾಗಾಗಿ ಏನೂ ಹೇಳಲಿಕ್ಕಾಗಲ್ಲ. ಚೆನ್ನಾಗಿತ್ತು ಊಟ ಎಲ್ಲನೂ, ಕ್ವಾಲಿಟಿನೂ ಎಲ್ಲ. ಅದು ಸ್ವಲ್ಪ ಬೇಗ ಬಡಿಸ್ಬಿಡ್ತಾರೆ, ಅದು ಒಂದೇ ಬೇಜಾರು. ಅದು ಬಿಟ್ಟರೆ ಏನಿಲ್ಲ. ನಾವು ಅರ್ಥ ಮಾಡ್ಕೋಬೇಕು, ಸಾವಿರಾರು ಜನಗಳು ಬರ್ತಾರೆ. ಸೊ ಹಾಗಾಗಿ ಅವ್ರು ಮುಂಚೆನೇ ಆ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಅಂತ. ಖುಷಿ ಆಯಿತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಸಾಂಬಾರು, ಪಲ್ಯ, ಚಟ್ನಿ. ಇಲ್ಲಿ ಸ್ಪೆಷಲಿ ಚಟ್ನಿ ನನಗೆ ತುಂಬ ಇಷ್ಟ ಆಗುತ್ತೆ. ಒಂಥರ ತೆಂಗಿನಕಾಯಿ ಕೊಬ್ಬರಿ ಅನಿಸುತ್ತೆ, ಅದು ತೆಂಗಿನಕಾಯಿಗಿಂತ ಅದರಲ್ಲಿ ಚಟ್ನಿ ಮಾಡಿರ್ತಾರೆ. ಆಮೇಲೆ ಸ್ವೀಟ್ ಕೊಟ್ಟಿದ್ರು, ಒಂದು ಸ್ವೀಟ್ ಪೊಂಗಲ್ ಥರನೇ ಇತ್ತು, ಅದು ಚೆನ್ನಾಯಿತು. ಏನು ಗೊತ್ತಾ, ಹೋಗ್ತಾ ನಾವು ಈ ಥರ ಇದು ವರಹಸ್ವಾಮಿ ಪ್ರತಿರೂಪ ಅಂತ ಹೇಳ್ತೀವಿ, ಅದು ರೋಡಲ್ಲಿ ನೋಡಿದ್ವಿ, ತುಂಬ ಖುಷಿ ಆಯಿತು. ಹಾಗೆ ಮಾರ್ನಿಂಗ್ ನಾನು ಹೇಗೆ ರೆಡಿ ಇದ್ದೆ ಅಂತ, ಇದೊಂದು ಜ್ಯುವೆಲ್ರಿ ಪೀಸ್ ತುಂಬ ಇಷ್ಟ ನನಗೆ. ನೋಡಿ, ರೆಡಿಯಾಗಿ ಹಾಗೆಯೇ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಫುಲ್ ರೆಡಿಯಾಗಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ 11:45 ಆಯಿತು. ನಮ್ಮದಿರೋದು ಆ್ಯಕ್ಚುಲಿ 4 o'clockಗೆ ದರ್ಶನ ಟೈಮಿಂಗ್ಸ್ ಇರೋದು, ಆದರೆ 2 hours ಬಿಫೋರಾಗಿ ನಾವು ಹೋಗ್ಬೋದು. ಸೊ ಹಾಗಾಗಿ ಇಲ್ಲಿಂದ ಜಸ್ಟ್ ನಾವು ಇವತ್ತಿನ ತಿರುಪತಿಗೆ ಒಂದಿನ ಮನೆ ಆಗಿದ್ದ ಈ ಫ್ಲ್ಯಾಟ್ನ
ಇವಾಗ ವೆಕೆಟ್ ಮಾಡಿಕೊಂಡು ಎಲ್ಲನೂ ಚೆಕ್ಔಟ್ ಮಾಡಿ ಇಲ್ಲಿಂದ ಸೀದಾ ತಿರುಮಲ ಮೇಲೆ ಹೋಗಿ ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೂ ಕರ್ಕೊಂಡು ಹಾಗೆ 2 ಗಂಟೆಗೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 2 ಗಂಟೆಗೆ ಹೋದರೆ ಮೇ ಬಿ ಒಂದು 4:30 ಆಗ್ಬೋದು ಅಂದ್ಕೊಂಡಿದ್ದೀವಿ. ನೋಡೋಣ ತಿಮ್ಮಪ್ಪ ಎಷ್ಟು ಬೇಗ ನಮಗೆ ದರ್ಶನ ಕೊಡ್ತಾರೆ, ಎಷ್ಟು ಚಂದವಾಗಿ ದರ್ಶನ ಕೊಡ್ತಾರೆ ಅಂತ ಹೇಳಿ. ಬನ್ನಿ ಹೋಗೋಣ, ತಿರುಮಲೆಗೆ ಹೋಗೋಣ. ತಿರುಮಲೆಗೆ ಹೋಗ್ಲಿಕ್ಕೆ ಓಕೆ. ನಿಮ್ಮ ಫ್ರೆಂಡ್ ನೋಡಿ, ಹಾಂ ನಿಮ್ಮ ಫ್ರೆಂಡ್ ಒದ್ದಾಡ್ತಿದ್ದಾರೆ ಪಾಪ ಶಲ್ಯಗೆ ಹೆಲ್ಪ್ ಮಾಡೋಕೆ. ನಾವು ಹೆಣ್ಮಕ್ಳೆಲ್ಲ ಸೀರೆ ಸೆರಗ್ ಪಿನ್ ಹಾಕೊಳ್ಳಿ ಅಂತ ನಾವು ಮುಡ್ಸ್ಕೊತೀವಲ್ಲ ಸುಮಾ, ಹಾಗೆ ಇಲ್ಲಿ ನೋಡಿ ಇವ್ರು ಪಿನ್ ಹಾಕ್ಕೊಡ್ತಿದ್ದಾರೆ. ಹಾಂ ಆ್ಯಂಡ್ ಸುಮಾ ಹಿಂಗೆ ರೆಡಿ ಆಗಿದ್ದಾರೆ, ಸೇಮ್ ಸ್ಯಾರಿ, ಸೇಮ್ ಸ್ಯಾರಿ ತೊಗೊಂಡಿದ್ವಿ, ಚೆನ್ನಾಗಿದೆ. ಓಕೆ ಚೇತನ್ ಹೋಗೋಣ. ನಿಮ್ದಿನ್ನ ಸೆರಗ್ ಪಿನ್ ಆಗಲಿಲ್ವಾ? ಯಾಕೆ ನೋಡಿ ಒಬ್ಬರಿಗೆ ಇಬ್ಬರಿಬ್ರು ರೆಡಿ ಮಾಡ್ತಿದ್ದಾರೆ. ಎಂಥ ಗಂಡು, ಯಾವ ಮದುವೆ ಕರ್ಕೊಂಡು ಹೋಗ್ತಿದ್ದೀರಾ ಸುಮಾ? ಇರಿ ನಾ ಹೇಳ್ಕೊಡ್ತೀನಿ. ನಾರಾಯಣ ಗೋವಿಂದ ಗೋವಿಂದ, ವೆಂಕಟರಮಣ ಗೋವಿಂದ. ಶ್ರೀನಿವಾಸ ಮೇಲೆ ಬರ್ತಾ ಇದೊಂದು ವೆಂಕಟೇಶ್ವರಂದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ರು, ನೋಡ್ಲಿಕ್ಕೆ ಖುಷಿ ಆಯಿತು. ಹಾಗೆ ನನ್ನ ಫ್ರೆಂಡ್ಸು ಸಹ ಜಾಯ್ನ್ ಆಯಿದ್ರು. ಹಾಗೆ ಅಲ್ಲೊಂದು ಕೆಲವೊಂದು ಫೋಟೋ ಸೆಷನ್ಸ್ ಗೊತ್ತಲ್ಲ, ರೀಲ್ಸು ಅದು ಇದು ಅಂತ ಚೆನ್ನಾಗಿತ್ತು. ಇಲ್ಲೆಲ್ಲ ಮೆಟ್ಲೆಲ್ಲ ಸ್ವಲ್ಪ ಕೂತ್ಕೊಂಡು ರೀಲ್ಸ್ ಎಲ್ಲ ಹಾಗೆ ಮಾಡಿದ್ವಿ ನಾವು. ಮಾತಾಡಿಕೊಂಡು ಹಾಗೆ ಕ್ರಿಯೇಟ್ ಮಾಡಿಕೊಂಡು ನಂದು ಜ್ಯುವೆಲ್ರಿದು ಇನ್ಸ್ಟಾಗೆ ಫೇಸ್ಬುಕ್ಗೆ ಗೊತ್ತಲ್ಲ ಈಗೆಲ್ಲ ಏನು ಟ್ರೆಂಡ್ ನಡೀತಿದೆ ಅಂತ ಹೇಳಿಬಿಟ್ಟು ಎಲ್ಲ ಮಾಡಿಕೊಂಡು ಎಲ್ಲರದ್ದು ಫೋಟೋ ಸೆಷನ್ ಮಾಡಿದ್ವಿ. ಆದರೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರನೇ ಇಲ್ಲಿ ನನ್ನ ಫ್ರೆಂಡ್ ರೇಗಿಸ್ತಾಯಿದ್ರು, ಹಿಂಗೆ ನಗಿ ಹಿಂಗೆ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು. ಹಾಗೆ ನಾವು 3 ಜನನೂ ಒಂದೇ ಥರ ಸ್ಯಾರಿ ಹಾಕೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಮ್ಗಳಿಗಂತೂ ತುಂಬಾ ಖುಷಿ ಆಯಿತು. ತುಂಬ ಫೋಟೋಸ್ ತೊಗೊಂಡ್ವಿ, ಅದು ಸೂಪರಾಗಿ ಬಂದಿತ್ತು. ಕೆಲವೊಂದೆಲ್ಲ ಇವಾಗೆಲ್ಲ ಗರ್ಲ್ಸ್ ಗ್ಯಾಂಗ್ಗಳೆಲ್ಲ ಈ ಥರ ರೀಲ್ಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿ ಮಾಡ್ತಿದ್ದಾರಲ್ಲ, ಸೊ ಅದಕ್ಕೋಸ್ಕರ ನಾವು ಒಂದು ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಿದ್ವಿ. ಹಸ್ಬೆಂಡ್ಸ್ ಎಲ್ಲ ಲೇಟ್ ಆಯ್ತು ಅಂತ ಇದ್ದರು. ಇದೊಂದು ಪಿಕ್ ತುಂಬ ಚೆನ್ನಾಗಿ ಬಂದಿತ್ತು, ಹಸ್ಬೆಂಡ್ ಜೊತೆ ಇಷ್ಟ ಆಯಿತು ನನಗೆ, ಇದನ್ನು ತೊಗೊಂಡೆ ನಾನು. ಅಲ್ಲಿ ದರ್ಶನಕ್ಕೆ ಹೋದ್ವಿ, ಬರೋದು ತುಂಬ ಲೇಟ್ ಆಯಿತು, ಆ್ಯಕ್ಚುಲಿ ತುಂಬ ಕ್ರೌಡ್ ಇತ್ತು. ಸೊ ಬಂದಮೇಲೆ ಲಾಡು ಕೈಯಲ್ಲಿ ಇಟ್ಕೊಂಡು ಅದನ್ನು ಒಂದು ಕ್ಲಿಕ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಸೊ ಮಾಡಿ ಈಗ ಬಂದು ನಿಂತಿದ್ದ ತಕ್ಷಣವೇ ಲಾಡು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವ, ಸುಮಾರು ನೋಡಿ ಟೆಂಪ್ಟ್ ಆಗಿ ಬಂದು ಬಾಯಿ ಆಗ್ತಾಯಿದ್ದಾರೆ. ಸೊ ಎಲ್ಲ ಹೊರಗಡೆ ಬಂದು ತುಂಬ ಚೆನ್ನಾಗಿ ದರ್ಶನ ಆಯಿತು ತಿಮ್ಮಪ್ಪಂದು. ಲಾಡು ತಿಂದು ಎಂಜಾಯ್ ಮಾಡಿ ಹಾಗೇನೇ ಇವರು ಕರ್ನಾಟಕ ಭವನಲ್ಲಿ ರೂಮ್ ಮಾಡಿದರು ನನ್ನ ಫ್ರೆಂಡ್ಸ್ ಅವರು. ಸೊ ಅಲ್ಲಿಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ರೆಸ್ಟ್ ತೊಗೊಂಡು ಮತ್ತೆ ಎಲ್ಲ ಬೆಟ್ಟದಿಂದ ಕೆಳಗಡೆ ಬಂದು ಸೀದಾ ನಾವು ಬ್ಯಾಂಗ್ಳೂರು ಕಡೆಗೆ ಹೊರಟ್ವಿ. ಹೀಗಿತ್ತು ನಮ್ಮ ತಿಮ್ಮಪ್ಪನ ದರ್ಶನ. ಗೋವಿಂದ ನಾರಾಯಣ ಎಲ್ಲರಿಗೂ ಒಳ್ಳೇದು ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಟೇಕ್ ಕೇರ್.